ನಿನ್ನೆ 11:45 11:45ಕ್ಕೆ ಒಂದು ಇಬ್ಬರು ಬೈಕ್ನಲ್ಲಿ ಬಂದು ಆ ಕಡೆ ರೋಡ್ನಲ್ಲಿ ನಿಲ್ಲಿಸಿ ಒಬ್ಬ ಬಂದು ಇಲ್ಲಿ ಮಚ್ಚ ರೀತಿ ಇರೋವಂಥ ಒಂದು ಕಬ್ಬಣದ ವಸ್ತು ಇಟ್ಕೊಂಡು ಕಾರಿಗೆ ಹಿಂದೆ ಮುಂದೆ ಎಲ್ಲ ಜಖಮ್ ಮಾಡಿ ಹೋಗ್ಬಿಟ್ಟ. ಅವನು ಏನು ಗಾಂಜಾ ನಿಶೆಯಲ್ಲಿ ಬಂದು ಹೊಡೆದೋದ್ನು ಮತ್ತೇನಾದರೂ ಬೇರೆ ಏನಾದ್ರು ಉದ್ದೇಶ ಇಟ್ಕೊಂಡು ಹೊಡೋದನ್ನು ಗೊತ್ತಿಲ್ಲ ಸರ್. ಇಲ್ಲಿ ಕೆಲವಾರು ಬೈಕ್ ರೈಡಿಂಗು ಅಂತ ಇಂಥವು ಪೊಲೀಸ್ ತಿರುಗಾಡ್ತಾ ಇರ್ತಾರೆ. ದಯವಿಟ್ಟು ನಮಗೆ ಅವ್ರು ಯಾರು ಹೊಡೆದಿದ್ದಾರೆ, ನಮಗೆ ನಾವು ಕಷ್ಟಪಟ್ಟು ಕಾರ್ ತೊಗೊಂಡಿದ್ದೀವಿ ಸರ್. ನಮ್ಮ ಅಕ್ಕನಿಗೆ ಕಾಲು ಹುಷಾರಿಲ್ಲ ಅಂತೇಳಿ ಮಣಿಪಾಲಿಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಬಾಡಿಗೆ ಕಾರಿಗೆ ಬಾಡಿಗೆ ಕಟ್ಟೋಕ್ಕಾಗದೆ ನಾವೊಂದು ಲೋನಲ್ಲಿ ಒಂದು ಗಾಡಿ ತೊಗೊಂಡಿದ್ವಿ. ಆ ಲೋನನ್ನು ಜಖಮ್ ಮಾಡಿ ಈ ಕೆಲವು ಕುಲಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಸರ್. ಅವ್ರು ಯಾರಂತ ಒಂಚೂರು ಸರಿಯಾದ ತನಿಖೆ ಮಾಡಿ ಇಲ್ಲಿ ಅವ್ರು ಹೋಗಿದ್ದ ದಾರಿಗಳು ಎಲ್ಲ ಕಡೆನೂ ಕ್ಯಾಮ್ರಾ ಇದ್ದಾವೆ ಸರ್. ಎಲ್ಲಾದ್ರೂ ನಾವು ನೋಡ್ಕೊಂಬಂದ್ವಿ, ಎಲ್ಲ ಕ್ಯಾಮ್ರಾ ಇದ್ದಾವೆ. ಪೊಲೀಸ್ನವ್ರು ಆ ಕ್ಯಾಮ್ರಾ ಎಲ್ಲ ಫುಟೇಜ್ ತೊಗೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಕ್ರಮ ಜರುಗಿಸ್ಬೇಕು ಸರ್. ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ನಮಗೆ ಸುಮಾರು ಇಲ್ಲ ಅಂದರೂ ಒಂದು 2 ಲಕ್ಷ ರೂಪಾಯಿ ಕಾರಿನ ಡ್ಯಾಮೇಜ್ ಆಗಿದೆ ಸರ್. ಅದೊಂದು ಪೂರ್ತಿ ಡ್ಯಾಮೇಜ್ ಮಾಡಿದ್ದಾರೆ ಸರ್. ಎಲ್ಲ ಬಾಡಿ ಗೀಡಿ ಗ್ಲಾಸು ಗೀಸು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ನೀವು ಬೇಕಿದ್ರೆ ಫುಟೇಜ್ ಇದೆ, ಬೇಕಿದ್ರೆ ನೀವು ನೋಡ್ಕೋಬೋದು ಅದರಲ್ಲಿ ಯಾವ ರೀತಿ ಹೊಡಿತಾರೆ ಅಂತ. ಅವ್ರು ಏನು ಭಯನೇ ಇಲ್ಲ ಸರ್. ಹಂಗೆ ಬಂದು ಹೊಡೆದೋಗ್ತಿದ್ದಾರೆ. ಹಂಗೆ ಮನುಷ್ಯರಿಗೂ ಆ ರೀತಿ ಹೊಡೆದೋದ್ರೆ ಏನು ಮಾಡೋದು ಸರ್? ನಾವು ಹೆಂಗೆ ಜೀವನ ಮಾಡೋದು? ಇದಕ್ಕಿಂತ ಮುಂಚಿನ ಘಟನೆ ಆ ರೀತಿ ಆಗಿರಲಿಲ್ಲ ಸರ್. ಇದು ಕೆಲವು ಗಾಂಜಾನಿ ಇದರಲ್ಲಿ ಓಡಾಡೋದು, ಬೈಕ್ನಲ್ಲಿ ಓಡಾಡೋದು, ವೀಲಿಂಗ್ ಮಾಡೋದು ಇಷ್ಟಿತ್ತು. ಈಗ ಇತ್ತೀಚೆಗೆ ನೋಡಿದ್ರೆ ಈ ತಿರುಗಿ ಗಾಡಿಗಳಿಗೆ ಹೊಡಿಯೋಕ್ಕೆ ನೋಡ್ತಿದ್ದಾರೆ. ಈಗ ಇವತ್ತು ಒಂದು ಗಾಡಿಗೆ ಹೊಡೆದಿದ್ದಾರೆ, ನಾಳೆ ಇನ್ನೊಂದು ಗಾಡಿಗೆ ಹೊಡಿತಾರೆ, ಇಲ್ಲ ಮನುಷ್ಯರಿಗೆ ಹೊಡಿತಾರೆ. ಅವ್ರಿಗೆ ಭಯನೇ ಇಲ್ದಂಗೆ ಆಗ್ಬಿಟ್ಟಿದೆ ಸರ್. ಈ ಶಿವಮೊಗ್ಗದಲ್ಲೂ ಮತ್ತು ನಮ್ಮ ಏರಿಯಾದಲ್ಲಿ ಇಲ್ಲಿ ಇಷ್ಟು ದಿನ ಇರಲಿಲ್ಲ. ಈಗ ಇತ್ತೀಚೆಗೆ ಕೆಲವು ಕಿಲ್ಗೇಡಿಗಳಿಂದ ಈ ರೀತಿ ಆಗ್ತಾ ಇದೆ ಸರ್. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಬ್ಬರು ಬಂದಿದೆ ಸರ್. ಬೈಕಲ್ಲಿ ಇಬ್ಬರು ಬಂದಿದ್ದಾರೆ. ಆ ಕಡೆ ಫುಟೇಜಲ್ಲಿ ಕಾಣ್ತಾ ಇದೆ. ಇಬ್ಬರು ಬಂದ್ಬಿಟ್ಟು ಒಬ್ಬ ಬೈಕ್ ಸ್ಟಾರ್ಟಲ್ಲೇ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಮತ್ತೊಬ್ಬ ಸೀದಾ ಅದನ್ನು ತಗೊಂಡು ಬಂದು ಸೀದಾ ಕಾರಿಗೆಲ್ಲ ಹೊಡೆದು ಹಂಗೆ ಅವ್ನ ಬೈಕ್ ಹತ್ಕೊಂಡು ಇಬ್ಬರು ಸೇರಿ ಆ ರೋಡಲ್ಲಿ ಹೋಗ್ಬಿಡ್ತಾರೆ ಸರ್. ಇಲ್ಲ ಸರ್, ನಮಗೆ ಅದು ಯಾರಂತ ಗೊತ್ತಿಲ್ಲ. ಅವ್ರು ಮಾಸ್ಕ್ ಹಾಕ್ಕೊಂಡಿದ್ರು. ನಾವು ನಮ್ಮದು ನಮ್ಮ ಕ್ಯಾಮ್ರಾದಲ್ಲಿ ತೆಗೆದು ನೋಡಿದ್ವಿ. ಮಾಸ್ಕ್ ಧರಿಸಿದ್ದಾನೆ. ನಮಗೂ ಯಾವ ರೀತಿ ಅನುಮಾನ ಬರೋ ರೀತಿ ಕಾಣ್ತಾ ಇಲ್ಲ. ಇಲ್ಲಿಯವರು ಎಲ್ಲರೂ ಯಾರಂತ ಗೊತ್ತಾಗ್ತಿಲ್ಲ ನಮಗೆ. ಪೊಲೀಸ್ನವರೇ ಅದನ್ನು ಸರಿಯಾದ ತನಿಖೆ ಮಾಡಿ ಯಾರು ಅಂತೇಳಿ ನಮಗೆ ತಿಳಿಸ್ಕೊಡ್ಬೇಕು ಸರ್. ಇಲ್ಲ ಸರ್, ಅದೇನು ದ್ವೇಷ ಏನಿಲ್ಲ. ಕೆಲವರು ಕುಲಿಗೇಡಿಗಳು ಈ ರೀತಿ ಮಾಡಿರ್ಬೋದು ಸರ್. ಲೋಕೇಶ್ ಅಂತ ನಮ್ಮ ಹೆಸರು. ನಮ್ಮ ಅಳಿಯ ಸರ್, ಸುರೇಶ್ ಅಂತ. ನನ್ನ ಹೆಸರು ನಾಗವೇಣಿ ಅಂತ. ಇದು ನಿನ್ನೆ ನೈಟ್ ರಾತ್ರಿ 11:45 ಅಷ್ಟೊತ್ತಿಗೆ ಆಗಿರೋದು. ಅವ್ರು ನಾವಿಲ್ಲೆಲ್ಲೂ ನೋಡಿಲ್ಲ. ಮಾಸ್ಕ್ ಹಾಕಿದ್ದಾರೆ. ಬಂದ ತಕ್ಷಣ ಅವ್ರು ಹೊಡೆದು 1 ಸೆಕೆಂಡು ನಿಂತಿಲ್ಲ ಇಲ್ಲಿ. ಆ ಥರ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಬಂದಿರೋದು ಇಬ್ಬರೇ ಅಂತ ನಮಗೆ ಗೊತ್ತಾಗಿರೋದು. ಅವ್ರು ಇದುವರೆಗೂ ಯಾರಂತ ಕಂಡುಹಿಡಿಯೋಕ್ಕೂ ಆಗ್ತಿಲ್ಲ. ಆ ಥರ ಬಂದಿದ್ದಾರೆ ಅವರು. ಅವರಿಂದ ತುಂಬಾ ನಮಗೆ ತೊಂದರೆ ಆಗ್ತಿದೆ. ನಾವು ಯಾರು ರೋಡಲ್ಲಿ ಓಡಾಡೋಂಗಿಲ್ಲ, ಇಲ್ಲಿ ತಿರುಗಾಡೋಂಗಿಲ್ಲ, ಅಂಗಡಿಗೆ ಸದ್ಕೂ ಹೋಗೋಂಗಿಲ್ಲ, ನಮ್ಮ ಮಕ್ಕಳು ಓಡಾಡೋಂಗಿಲ್ಲ. ಹಂಗಾಗಿದೆ. ಎಲ್ಲ ಬೈಕಲ್ಲಿ ತುಂಬ ತೊಂದರೆನೇ ಕೊಡ್ತಿದ್ದಾರೆ. ಅವರೆಲ್ಲ ಡೈಲಿ ಕೊಡ್ತಿದ್ದಾರೆ. ಇಷ್ಟು ದಿನ ಇದು ಯಾವುದು ಆಗಿರಲಿಲ್ಲ. ಇದು ಫಸ್ಟ್ ಟೈಮ್ ಇದು ಗಾಡಿಗಳ ಮೇಲೆ ಒಂದು ತೋರಿಸಿರೋದು. ಅವ್ರಿಗೆ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾನು ಕೇಳ್ಕೊಳ್ತೀನಿ. ಹೌದು, ತುಂಬಾ ಭೀತಿ ಇದೆ ಇಲ್ಲಿ. ತುಂಬಾ ಹೆದರ್ತಾ ಇದೆ ಸರ್. ನಾವು ಬೆಳಗ್ಗೆ ಬಾಗಿಲು ಹಾಕಿದ್ರೆ ನಾನು ರಾತ್ರಿನೇ ಬಾಗಿಲ್ತೇನೆ. ಎಲ್ಲಿಗಾರ ಹೋಗ್ಬೇಕಂದ್ರೂ ನಾವೇ ಹೋಗ್ತೀವಿ. ನಮ್ಮ ಯಜಮಾನ್ರಿದ್ರೇ, ಗಂಡ್ಮಕ್ಳಿದ್ರೇ ಹೊರಗೆ ಹೋಗ್ಬೇಕು ನಾವು. ಹೆಣ್ಮಕ್ಳು ಒಬ್ಬರೇ ಓಡಾಡಂಗೆ ಇಲ್ಲ ಇಲ್ಲಿ. ಹಂಗಾಗ್ಬಿಟ್ಟಿದೆ. ಅವ್ರು ಜಾಸ್ತಿ ಮಾಡ್ತಿದ್ದಾರೆ. ರಾತ್ರಿ ಬಂದಿದ್ದು ಸರ್. ಮತ್ತು ಡೈಲಿ ಏನು ಪೊಲೀಸರು ಇಲ್ಲಿ ಓಡಾಡಲ್ಲ. ನಿನ್ನೆ ನೈಟ್ ನಾವೇ ಕರೆಸಿರೋದು ಕಂಪ್ಲೇಂಟ್ ಕೊಟ್ಟು. ಗಾಂಜಾನೂ ಜಾಸ್ತಿ ಇದೆ ಸರ್. ಕುಡ್ದಿರೋದಿದೆ. ಯಾವುದ್ರಲ್ಲಿ ಹೊಡೆದಿರೋದು, ಏನು ಮಾಡ್ಕೊಂಡು ಹೊಡೆದಿದ್ದಾರೋ ಗೊತ್ತಿಲ್ಲ. ಅವರು ತುಂಬ ಸಿಟ್ಟಲ್ಲಿ ಬಂದು ಹೊಡೆದು ಸುಮ್ಮನೆ ಹೋಗ್ತಾನೆ ಇದ್ದಾರೆ. ನಾಗವೇಣಿ.